ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನನ್ನೊಂದಿಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಿ. ಹುಣಸೆ ಹಣ್ಣಿನ ಚಿಗಳಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ಜೀರಿಗೆ ತಗೊಳ್ಳಿ. ನೀವು ಪುಡಿ ಹಾಕಿದ್ರು ಓಕೆ, ಇಲ್ಲ ಜೀರಿಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ. ಇದನ್ನ ಪೂರ್ತಿ ನುಣ್ಣಗೆ ಪುಡಿ ಮಾಡಬೇಡಿ ಮತ್ತು ದಪ್ಪ ದಪ್ಪನೂ ಮಾಡಬೇಡಿ. ಸ್ವಲ್ಪ ತರಿ ಇರೋ ಥರ ಪುಡಿ ಮಾಡ್ಕೊಳ್ಳಿ. ಆಮೇಲೆ 5-6 ಬೆಳ್ಳುಳ್ಳಿ ಹೆಸಳನ್ನು ಆ್ಯಡ್ ಮಾಡಿ. ನೋಡಿ, ನಾನು ಇಷ್ಟು ಹುಣಸೆ ಹಣ್ಣಿಗೆ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಬೆಲ್ಲನ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡಿ. ಖಾರನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ಕೊನೆಯಲ್ಲಿ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೀಟಾಗಿರೋ ಹುಣಸೆ ಹಣ್ಣನ್ನು ತಗೊಂಡು ಅದರಲ್ಲಿರೋ ಬೀಜ, ಸಿದ್ರೆ ಎಲ್ಲನೂ ನೀಟಾಗಿ ತಗೊಳ್ಳಿ. ಚಿಕ್ಕ ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನು ನೋಡಿ ತೆಗೆದಾಕೊಳ್ಳಿ. ಇದು ಹೊಸ ಹುಣಸೆ ಹಣ್ಣು ಆಗಿರೋದ್ರಿಂದ ರಫ್ ಇರುತ್ತೆ, ಅದಕ್ಕೆ ಸ್ಮೂತ್ ಆಗೋವರೆಗೂ ಕುಟ್ಕೋಬೇಕು. ಹುಣಸೆ ಹಣ್ಣು ಗಟ್ಟಿ ಇರೋದ್ರಿಂದ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಿಡಿಯಲ್ಲ. ನೀವು ಆವಾಗ ಈ ಥರ ತಿರುಗಿಸ್ಕೊಂಡು ಆಮೇಲೆ ಕುಟ್ತಾ ಇರಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹರಳುಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಪುಡಿ ಉಪ್ಪನ್ನು ಹಾಕೋಬೋದು. ಹರಳುಪ್ಪು ಹಾಕ್ಕೊಂಡ್ರೆ ಕುಟ್ಟುವಾಗ ಈಸಿಯಾಗಿ ಬೇಗ ಕುಟ್ಬೋದು. ಹುಣಸೆಹಣ್ಣು ಸ್ಮೂತ್ ಆದಮೇಲೆ ಸ್ವಲ್ಪ ತಗೊಂಡು ಟೇಸ್ಟ್ ಮಾಡಿ ನೋಡಿ. ಉಪ್ಪು ಖಾರ ಬೇಕು ಅಂದರೆ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಸ್ಮೂತ್ ಆಗಿದೆ. ನೀವು ಬೇಕು ಅಂದರೂ ಇನ್ನೂ ಕುಟ್ಕೋಬೋದು, ಇನ್ನೂ ಸ್ಮೂತ್ ಆಗುತ್ತೆ ಆವಾಗ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಆ ಎಣ್ಣೆ ಎಲ್ಲ ಅಡುಗೆಗೆ ಯಾವುದನ್ನ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಜಾಸ್ತಿ ಕೊಡೋಕೆ ಹೋಗಬೇಡಿ, ಸ್ವಲ್ಪ ಲಿಮಿಟಲ್ಲಿ ಕೊಡಿ. ಈಗ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ತಗೋತಾ ಇದ್ದೀನಿ. ಇದನ್ನು ಸ್ಪೂನ್ ಮೇಲೆ ಈ ಥರ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಡ್ಡಿಗೂ ಹಾಕೋಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಒಂದು ಸಲ ಮಾಡಿ ನೋಡಿ.